Hello friends, welcome back to review of Daredevil. Acted by challenging star Darshan Avaru and Rachana Rai, the main lead. ಮೂವಿ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಡಿ ಬಾಸ್ ಫ್ಯಾನ್ ನಾನು. ಸೊ ಫ್ಯಾನಾಗಿ ಮೂವಿ ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ಮೂವಿ ಹತ್ರ ಚಿಂದಿ ಆಗೈತೆ, ಮಸ್ತಾಗೈತೆ, ಒಂಚೂರು ಎಲ್ಲಿ ಬೋರ್ ಆಗಲ್ಲ. ಕಾನ್ಸೆಪ್ಟು ಡಿಫ್ರೆನ್ಸು, ಮತ್ತು ಡಬಲ್ ಶೇಡ್ ಬೇರೆ, ಹೀರೋರು ಅವರೇ, ವಿಲನ್ನು ಅವರೇ. ಮೂವಿ ಐತೆ, ಫ್ಯಾನಾಗಿ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ನಾನು 2 ಟೈಮ್ ನೋಡಿದ್ದೀನಿ ಇವಾಗ ಆಲ್ರೆಡಿ ಪ್ರೆಸೆಂಟು. ಥಿಯೇಟ್ರ್ ಬಗ್ಗೆನೂ ಮಾತಾಡ್ತೀನಿ. ವೈಭವ್ ಆ್ಯಂಡ್ ರಾಜ್ಕುಮಾರ್ ದೊಡ್ಡಬಳ್ಳಾಪುರದ 2 ಥಿಯೇಟ್ರಲ್ಲಿ ಹಾಕಿದ್ದು ಕಂಪ್ಯಾರಿಸನ್ ಮಾಡೋಣ. ಮೂವಿ ಮಾತ್ರ ಓವರ್ಆಲ್ ಸೈಕಾಗೈತೆ. ಇನ್ನು ಮೂವಿ ರಿವ್ಯೂವರ್ ಆಗಿ ಹೇಳಬೇಕು ಅಂದರೆ, ಫಸ್ಟ್ ಹಾಫಲ್ಲಿ ಒಂಚೂರು ಅದು ಲವ್ ಸ್ಟೋರಿನ ಸ್ವಲ್ಪ ಲ್ಯಾಗ್ ಆಗೈತೆ, ಅದು ಬಿಟ್ಬಿಟ್ರೆ ಇನ್ನು ಸೆಕೆಂಡ್ ಹಾಫ್ ಹೈಲೈಟು. ಯಾವಾಗ ಒಂದು ಲೈನ್ ಸ್ಟೋರಿ ಬಂದ್ಬಿಟ್ಟು ಪೊಲಿಟಿಕ್, ಅವ್ರ ಹೆಸರು ಉಳಿಸ್ಕೊಳ್ಳೋದಕ್ಕೆ ಇನ್ನೊಬ್ಬರನ್ನ ಹೆಂಗೆ ಯೂಸ್ ಮಾಡ್ಕೊಂಡು ಹೆಂಗೆ ಬೆಳಿಬೇಕು, ಹೆಂಗಿಲ್ಲ, ಆಮೇಲೆ ತಿರ್ಗಿ ಅವ್ರನ್ನ ಏನು ಮಾಡಬೇಕು. ಸೊ ದಟ್ ಈಸ್ ದ ಒನ್ ಲೈನ್ ಸ್ಟೋರಿ. ನಮಗೆ ಎಲ್ಲಿ ಇಂಟ್ರೆಸ್ಟ್ ಬರೋದು ಅಂದರೆ ಸ್ಟಾರ್ಟಿಂಗ್ ಒಂಚೂರು, ಆಮೇಲೆ ಲವ್ ಸ್ಟೋರಿ, ನಾರ್ಮಲ್ ಲವ್ ಸ್ಟೋರಿ, ಕಮರ್ಷಿಯಲ್ ಮೂವಿ ಹೋಗ್ತಾ ಇರುತ್ತೆ. ಅದನ್ನು ಏನು ಚೆನ್ನಾಗಿ ಸೈಕಾಗೈತೆ. ನಮಗೆ ಎಂಟರ್ಟೈನ್ಮೆಂಟ್ ಕೂಡ ಮಾಡ್ತಾರೆ. ಲವ್ ಸ್ಟೋರಿಲೂ ಎಂಟರ್ಟೈನ್ಮೆಂಟ್ ಇರುತ್ತೆ. ಆ್ಯಂಡ್ ಮಿಡ್ಡಲ್ಲಿ ಕಾಮಿಡಿ, ಗಿಲ್ಲಿ ನಟಂದು ಅದು ಸೈಕು. ಗಿಲ್ಲಿ ನಟ ಬಂದಾಗೆಲ್ಲ ಒಂಥರ ಜೋಶ್ ಬರುತ್ತೆ. ಆ್ಯಂಡ್ ಡಿ ಬಾಸ್ ಅವರು ಕಾಮಿಡಿ ಮಾಡ್ತಾರೆ ಮಿಡ್ಲಲ್ಲಿ. ಇನ್ನು ಆಫ್ಟರ್ ಸೆಕೆಂಡ್ ಹಾಫಲ್ಲಿ ಮಾತ್ರ ದ ಡೆವಿಲ್ ಆ್ಯಂಡ್ ಕೃಷ್ಣ, ಆ ಹೆಸರು ಸೈಕಾಗಿ ಸೂಟ್ ಆಗಿಬಿಟ್ಟಿದೆ. ಸೆಕೆಂಡ್ ಹಾಫ್ ಅಪೋಸಿಟ್ ಮೀಟ್ ಆಗ್ತಾ ಅವಾಗ ನಮಗೆ ಥ್ರಿಲ್ ಅನ್ಸೋದು ಮೂವಿ. ಸ್ಟಾರ್ಟಿಂಗಿಂದನೂ ಥ್ರಿಲ್ ಅನಿಸುತ್ತೆ. ಬಟ್ ಯಾವಾಗ ಡಬಲ್ ಶೇಡ್ ಅನ್ನೋದು ಗೊತ್ತಾಗುತ್ತಲ್ಲ, ಡಬಲ್ ಆ್ಯಕ್ಟಿಂಗ್ ಇದು ಅಂತ, ಅಲ್ಲಿಂದ ಮೂವಿ ಸೈಕಾಗಿ ಅನ್ಸೋದು. ಇನ್ನು ಸಾಂಗ್ಸು ಎಲ್ಲ ನೋಡಿದ್ರೆ ಸೈಕಾಗಿ ವೀಟ್ ಆಗೈತೆ. ಅದು ಒಂದು ಸಾಂಗ್ ಇವತ್ತು ಸಾಯಂಕಾಲ ರಿಲೀಸ್ ಮಾಡೋರು 2 ಗಂಟೆಗೆ, ಕೃಷ್ಣ ಸಾಂಗು. ಆ್ಯಂಡ್ ಫೈಟೂ ಅಷ್ಟೊಂದು ಇಲ್ಲ. ಮೇನ್ ಫೈಟ್ಸ್ 3 ಫೈಟ್ಸ್ ಅಷ್ಟೇ ಇದೆ. ಸ್ಟಾರ್ಟಿಂಗ್ ಫಸ್ಟ್ ಹಾಫಲ್ಲಿ 1 ಆ್ಯಂಡ್ ಸೆಕೆಂಡ್ ಹಾಫಲ್ಲಿ 2 ಫೈಟ್ಸ್, ದೊಡ್ಡ ಫೈಟ್ ಅಂದರೆ 2. ಅದು ಫೈಟ್ ಸ್ಟೈಲ್ ಆಗಿರ್ಬೋದು, ಅದು ಸೈಕಪ್ಪ ಸ್ಟೈಲು. ಮತ್ತು ಅವರು ರೋಬೋಟ್ ಸೀನ್ಗಳು, ಅದು ಹೈಲೈಟು. ಆ್ಯಂಡ್ ಥಿಯೇಟ್ರ್ ಬಗ್ಗೆ ಮಾತಾಡಬೇಕಂದ್ರೆ, ನಾನು ಫಸ್ಟ್ ಹೋಗಿದ್ದು ವೈಭವಲ್ಲಿ. ಇದು ಮೇನ್ ಥಿಯೇಟ್ರು ಅದೇ ಇವಾಗ ದೊಡ್ಡಬಳ್ಳಾಪುರಕ್ಕೆ ಪ್ರೆಸೆಂಟ್. ಡೆವಿಲ್ ಮೂವಿ ಮೇನ್ ಥಿಯೇಟ್ರ್ ಅದೇ. ಆ್ಯಂಡ್ ಅದು ಆ ಥಿಯೇಟ್ರು ಒಂಚೂರು ಲೈಟಾಗಿ ಚಿಕ್ಕದು ಅನಿಸಲ್ಲ, ನಮ್ಮ ಸ್ಕ್ರೀನು ಒಂಥರ ದೊಡ್ಡದು ಅನಿಸಲ್ಲ. ಆ್ಯಂಡ್ ಸೌಂಡು ಅಷ್ಟೇ, ಅಷ್ಟರಲ್ಲೇ ಕೊಡ್ತಾನೆ. ರಾಜ್ಕಮಲ್ ಈಸ್ ದ ಬೆಸ್ಟ್ ಥಿಯೇಟ್ರ್ ಇವಾಗ ಪ್ರೆಸೆನ್ಸಿಗೆ. ಅಂದರೆ ಸೌಂಡ್ ವಿಸ್ತಾರ ಆಗಿರಬೇಕು, ಸ್ಕ್ರೀನು ಆ್ಯಂಡ್ ಸೀಟ್ ಕಂಫರ್ಟಬಲ್ ಆಗಿರ್ಬೋದು. ಓವರಾಲ್ ಮಾತಾಡಬೇಕಂದ್ರೆ ರಾಜ್ಕಮಲ್ ಥಿಯೇಟ್ರ್ ಇಸ್ ಬೆಸ್ಟು. ಅದು ನನಗೆ ಫಸ್ಟ್ ಶೋಲ್ಲಿ ನೋಡಬೇಕಾದಾಗ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಬಿ ಜಿ ಎಮ್ಗಳು ಸೈಕಾಗಿ ಬಂತು. ನಮಗೆ ಅಲ್ಲಿ ಅಷ್ಟೊಂದೇನು ಫೀಲ್ ಅನಿಸಿಲ್ಲ. ವೈಭವದಲ್ಲಿ ರಾಜ್ಕಮಲ್ ಕೂತಿದ್ದೀನಿ, ಅಲ್ಲಿ ಮೈಯೆಲ್ಲ ಜುಮ್ಮನಿಸ್ತೈತೆ, ಗೂಸ್ ಬಂಕ್ಸು. ಫೈಟ್ ಸೀನ್ ಬಿ ಜಿ ಎಮ್ಗೆ ತಲೆಯೆಲ್ಲ ತಿರುಗ್ತೈತೆ ಆ ಸೌಂಡಿಗೆ. ಆ ರೇಂಜಿಗೆ ಸೌಂಡ್ ಎಫೆಕ್ಟ್ ಕೊಡ್ತಾನೆ. ಒಂದು ಸ್ಕ್ರೀನು ಅಷ್ಟೇ ದೊಡ್ಡದಾಗೈತೆ. ಬೆಸ್ಟ್ ಅಂದರೆ ರಾಜ್ಕಮಲ್, ಕಂಫರ್ಟಬಲ್ ಸೀಟು ಅಷ್ಟೇ. ಇವಾಗ ಹೊಸದಾಗಿ ರೀಕನ್ಸ್ಟ್ರಕ್ಷನ್ ಮಾಡಿರೋದು ಅದು. ಮಸಾಗೈತೆ ಥಿಯೇಟ್ರ್ ಮಾತ್ರ. ಇನ್ನು ಮೂವಿ ಬಗ್ಗೆ ಇನ್ನು ಬಾಸ್ ಸದ್ಯಕ್ಕಿಲ್ಲ, ಆದರೂ ನಾವಿದ್ದೀವಿ ಬಾಸ್ ಜೊತೆ. ಮೂವಿ ಸೈಕು ಇನ್ನೂ ನೋಡಿದೆ, ಹೌಸ್ಫುಲ್ಲು. ಇವಾಗೂ ನೋಡಿದೆ ಬುಕ್ ಮೈ ಶೋಲ್ಲಿ ಹೌಸ್ಫುಲ್ಲು. ಅಷ್ಟು ಚೆನ್ನಾಗಿದೆ ಮೂವಿ. ಕಂಟೆಂಟೂ ಅಷ್ಟೇ ಚೆನ್ನಾಗಿದೆ. ಇವಾಗ ಪ್ರೆಸೆಂಟ್ ನಮ್ಮ ಬಾಸ್ ಇನ್ನೊಂದು ಕಂಟೆಂಟ್ ಇಟ್ಕೊಂಡಿರ್ತಾರೆ, ಜನಗಳಿಗೋಸ್ಕರ ಮಾಡೋದು. ಬಿಫೋರ್ ನೋಡ್ಬೋದು ನೀವು, ಯಜಮಾನಲ್ಲಿ ಎಣ್ಣೆ ಬಗ್ಗೆ ಆಗಿರ್ಬೋದು, ಅಲ್ಲೇ ರೈತರ ಬಗ್ಗೆ, ನೆಕ್ಸ್ಟ್ ಕಾಟೇರದಲ್ಲಿ ರೈತರ ವಿಷಯ, ಕ್ರಾಂತಿಯಲ್ಲಿ ಸ್ಕೂಲ್ದು, ಗೌರ್ಮೆಂಟ್ ಸ್ಕೂಲ್ ಬಗ್ಗೆ. ಸೊ ಇದರಲ್ಲಿ ಪೊಲಿಟಿಕ್ ಯಾವ ಥರ ಮೋಸ ಮಾಡ್ತಾರೆ ಪೊಲಿಟಿಷಿಯನ್ ಅವರು, ಬೆಳಿಬೇಕು ಅಂತ ಹೆಂಗೆ ಯೂಸ್ ಮಾಡ್ಕೊತಾರೆ, ಯಾರನ್ನ ಹೆಂಗೆ ಯೂಸ್ ಮಾಡ್ಕೊತಾರೆ ಅನ್ನೋದು. ಸೊ ಅದು ಒಂಥರ ಮೆಸೇಜ್ ಓರಿಯೆಂಟೆಡ್ ಮೂವಿ. ಅದೇ ಥರ ನಮಗೆ ಎಂಟರ್ಟೈನ್ಮೆಂಟು ಕೊಡ್ತಾರೆ ಮೂವಿಲಿ. ನಮಗೆ ಎಲ್ಲಿ ಒಂಚೂರು ಬೋರು ಅನಿಸಲ್ಲ. ಇದಿಷ್ಟು ಮೂವಿ ಡೆವಿಲ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ, ಇನ್ನೂ ಯಾರು ಮೂವಿ ನೋಡಿಲ್ಲ ಮೂವಿ ನೋಡಿ, ಥಿಯೇಟ್ರಲ್ಲೇ ಹೋಗಿ ನೋಡಿ. ಪೈರಸಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಪೈರಸಿ ಮಾಡೋದ್ರ ಮೇಲೆ ಆಲ್ರೆಡಿ ಇವಾಗ
ಕೇಸ್ಗಳು ಆಗ್ತಾ ಇದ್ದಾವೆ. ಸುಮ್ಮನೆ ಪೈರಸಿ ಮಾಡ್ಕೊಂಡೆಲ್ಲ ಕುತ್ಕೊಂಡು ಹೋಗಬೇಡ್ರಿ. ಥಿಯೇಟ್ರಲ್ಲಿ ಹತ್ತಿರ ಥಿಯೇಟ್ರ್ ಆಲ್ ಓವರ್ ಕರ್ನಾಟಕ ಚಿಕ್ಕ ಹಳ್ಳಿ ಥಿಯೇಟ್ರಲ್ಲಿದ್ರೂ ರಿಲೀಸ್ ಆಗೈತೆ ಇದು ಬಾಸ್ ಮೂವಿ. ನಿಮ್ಮ ಹತ್ತಿರ ಥಿಯೇಟ್ರಲ್ಲಿ ಹೋಗ್ಬಿಟ್ಟು ಮೂವಿ ನೋಡಿ. ಸೊ ಇದಿಷ್ಟು ಮೂವಿ. ಇನ್ನು ಯಾರು ನಿಮಗೆ ಯಾವ ಥರ ಅನಿಸುತ್ತೆ ಕಮೆಂಟ್ ಮಾಡಿ ಮೂವಿ. ಥ್ಯಾಂಕ್ ಯು ಸೊ ಮಚ್. ಇನ್ನೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್.